ಮುಂಡಗೋಡ ನಗರದಲ್ಲಿ ಶನಿವಾರ ತಡರಾತ್ರಿ ಕಿಲ್ಲೆಓಣಿಯಲ್ಲಿರುವ ಕಾದರಲಿಂಗ ದೇವಸ್ಥಾನದ ಹಿಂದುಗಡೆಯ ಫರ್ನಿಚರ್ ಅಡ್ಡೆಯೊಂದರಲ್ಲಿ ಅಗ್ನಿ ಆಕಸ್ಮಿಕ ಉಂಟಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಿದ್ಧ ಪೀಠೋಪಕರಣಗಳು ಹಾಗೂ ಮಷಿನರಿ ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿದೆ. ಮಾಹಿತಿ ತಿಳಿಯುತ್ತಲೇ ಮುಂಡಗೋಡ ಅಗ್ನಿಶಾಮಕ ದಳದ ಅಧಿಕಾರಿಗಳು ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದರೂ ಯಾವುದೇ ಫಲಪ್ರದವಾಗಲಿಲ್ಲ. 100% ಪೀಠೋಪಕರಣಗಳು ಬೆಂಕಿಗಾಹುತಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಮಾಲಕರು ಮಾಹಿತಿ ನೀಡಿದ್ದಾರೆ. अंगार को क्लीन नहीं मिलता. अंगार पानी में गाड़ी डूबती नहीं रहते. वो चूल्हा का रखा बने क्या 4 रुपये वाले ಐದಾರು ವರ್ಷ 1-2 ವರ್ಷದಿಂದ ಅಡ್ಡೆ ನಡೆಸ್ಕೊಂಡು ಬಂದಿದ್ದೀವಿ. ಇದು ನಮ್ಮದು ಎಲ್ಲ ನಿನ್ನೆ ಆಕಸ್ಮಿಕವಾಗಿ ರಾತ್ರಿ ಅನಾಹುತ ಆಗಿ ಎಲ್ಲ ಬೆಂಕಿ ಆಗಿ ಇದಾಗಿಬಿಟ್ಟಿದೆ. ಬೆಂಕಿ ಹಾಳಾಗಿಬಿಟ್ಟಿದೆ ಪೂರ. ಮಷೀನು ಭಾಳ ಒಂದು 10-20 ಲಕ್ಷದ ಮಷೀನ್ ಇದ್ವು, ಅದೆಲ್ಲ ಸುಟ್ಟೋಗ್ಬಿಟ್ಟಿದೆ. ಏನು ಉಳಿದಿಲ್ಲ. ಪಾರ್ಟಿಗೆ ಕೊಡೋದು ಕಾಟ್ ಸೋಫಾ ಸೆಟ್ ಎಲ್ಲ ಇದ್ವು, ಎಲ್ಲದು ಕೊಡೋದಿತ್ತದು. ಮದುವೆ ಎಲ್ಲ ಕಾಟ್ ಕೊಡೋದಿತ್ತು, ಎಲ್ಲದು ಬೆಂಕಿಯಲ್ಲಿ ಏನೂ ಉಳಿದಿಲ್ಲ. ಎಲ್ಲ ಬೆಂಕಿಯಾಗಿ ಇದಾಗ್ಬಿಟ್ಟಿದೆ, ಏನೂ ಉಳಿದಿಲ್ಲ. ನಮ್ಗೆ ಏನಾರ ಸರ್ಕಾರದಿಂದ ಆಗಲಿ ಏನಾರ ಪರಿಹಾರ ಸಿಗಬೇಕಂತ ಎಲ್ಲರೂ ಕೇಳ್ಕೊತೀನಿ. ಈಗ ಅಂದಾಜು ಎಷ್ಟು ಲಕ್ಷದ ಮಾಲ್ ಇಲ್ಲಿ ಇತ್ತು ಅಂತ? ಒಂದು 60-70 ಲಕ್ಷದ ಮಾಲ್ ಇತ್ತು ಸರ್. ಎಲ್ಲ ಲಾಸ್, ಏನು ಉಳಿದಿಲ್ಲ, ಏನು ಒಂದು ಪೇಪರ್ ಉಳಿದಿಲ್ಲ. ಎಲ್ಲ ಬೆಂಕಿಯಲ್ಲಿ ಎಲ್ಲ ಅವರು ಕಟ್ಟಿಗೆ ಎಲ್ಲ ಕೊಟ್ಟಿದ್ದು, ಬೇರೆಯವ್ರ ಕಟ್ಟಿಗೆ ಎಲ್ಲ ಕೊಟ್ಟಿದ್ದು, ಅದು ಎಲ್ಲ ಸುಟ್ಟೋಗ್ಬಿಟ್ಟಿದ್ದು ಪೂರ. ಮೇನಾಗಿ ನೀವು ಏನೇನು ಅಂದರೆ ಈಗ ಸೋಫಾ ಸೆಟ್ ಇತ್ತು, ರೆಡಿ ಮಾಡಿದ ಸೋಫಾ ಸೆಟ್ ಇತ್ತು, ಕಾಟ್ ಇದ್ವು, ಡೋರ್ ಇದ್ವು, ಸಾಗವಾನ್ ಇತ್ತು, ಪೂರ ಸಾಗವಾನ್ ಇದು ಎಲ್ಲವೂ ಸುಟ್ಟು ಕರಗಲಾಗ್ಬಿಟ್ಟಿದೆ. ಒಂದು ಏನು ಉಳಿದಿಲ್ಲ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತೀವಿ? 7-8 ವರ್ಷದಿಂದ 10 ವರ್ಷನೇ ಆಗಬೇಕು ಸರ್ ಚಾಲೂ ಮಾಡಿದ್ದು. ಈ ಹಿಂದೆ ಈ ರೀತಿ ಏನಾರ ಅಗ್ನಿದು ಆಗಿರಲಿಲ್ಲ ಸರ್. ಇದು ಆಕಸ್ಮಿಕವಾಗಿ ರಾತ್ರಿ ಆಗಿದ್ದಕ್ಕೆ ಯಾರಿಗೂ ಗೊತ್ತೂ ಆಗಿಲ್ಲ. ಇದು ಒಂದೇ ಸಲ ಎಕ್ದಮ್ ಇದಾಗಿದ್ದಕ್ಕೆ ಬೆಂಕಿ ಆರಿಸ್ಯಾರೆ, ಆದರೂ ಏನು ಉಳಿದೇ ಇಲ್ಲ. ಎಲ್ಲ ಬೆಂಕಿ ಇದಾಗಿಬಿಟ್ಟಿದೆ, ಅದು ಪೂರ ಕರಕಲಾಗ್ಬಿಟ್ಟಿದೆ ಎಲ್ಲ ಸುಟ್ಟಿ. ಈಗ ಈ ನೀವು ಮಷಿನ್ಗಳು ಇದ್ದಿದ್ದು ಎಲ್ಲ ಕಾಸ್ಟ್ಲಿ ಮಷಿನ್ ಯಾವುದು ಉಳಿದಿಲ್ಲ ಸರ್. ಎಲ್ಲ ಕಾಸ್ಟ್ಲಿ ಮಷಿನ್ನು, ಸಣ್ಣ ಮಷಿನ್, ಎಲ್ಲ ಮಷಿನ್ನು ಎಲ್ಲ ಹೋಗ್ಬಿಟ್ಟೆ, ಒಂದು ಉಳಿದಿಲ್ಲ. ಚಲೋ ಸಾಮಾನ್ಯವೆಲ್ಲ ಭಾಳ ಒಂದು 10 ಲಕ್ಷ ರೂಪಾಯಿ 10-15 ಲಕ್ಷ ರೂಪಾಯಿ ಮಷಿನೇ ಇದ್ವು ಸರ್. ಎಲ್ಲವೂ ಕೈ ಮಷಿನ್, ಕಂದ ಮಷಿನ್, ಟರ್ನಿಂಗ್ ಮಷಿನ್ ಎಲ್ಲವೂ ಹೋಗ್ಬಿಟ್ಟೆವು, ಯಾವುದೂ ಉಳಿದಿಲ್ಲ. ಈಗ ನೀವು ಈ ವಿಡಿಯೋ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅದೇ ನಾ ಹೇಳೋಕೆ ನೋಡಿ, ಇಷ್ಟೆಲ್ಲ ಲಾಸ್ ಆಗಿದೆ ಅಲ್ಲ ನಮಗೆ. ಏನಾರ ಎಲ್ಲರೂ ಸೇರಿ MLA MP ಯಾರ್ಯಾರು ಇದ್ದಾರಲ್ಲ, ಅದಕ್ಕೆ ಎಲ್ಲರೂ ನಮಗೆ ಹೆಲ್ಪ್ ಮಾಡಬೇಕು, ಇದು ಪರಿಹಾರ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ ಆ ಕಡೆ. ನಮಸ್ಕಾರಗಳು. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಬೆಳಿಗ್ಗೆ ಬೆಂಕಿ ಹತ್ಕೊಂಡು ದೊಡ್ಡ ಅನಾಹುತ ಆಗಿದೆ. ಅನಾಹುತದಲ್ಲಿ ಏನು ಹೇಳುವಂಥ ಏನು ವಿಷಯ ಇಲ್ಲ.
ಇವರಿಬ್ಬರು ನಮ್ಮ ಅಣ್ಣ ತಮ್ಮರು ಇದ್ದಂಗೆ. ಇವರು ಇಲ್ಲೇ ಇದೇ ದಂಧೆ ಮ್ಯಾಗ ದುಡ್ದು ತಿನ್ನೋರು ಇವರು. ಇದ್ರ ಮ್ಯಾಗ ಅವರು ಎಲ್ಲ ಜೀವನ ನಡೆಸೋದು ಇದ್ರ ಮೇಲೆ ಅವರು. ಸುಮಾರು 10 ವರ್ಷದಿಂದ ಇವರು ಕಾರ್ವಿಂಗ್ ಕೆಲಸ, ಫರ್ನಿಚರ್ ಕೆಲಸ ಮಾಡ್ತಾಯಿದ್ರು. ಈಗ ಇವತ್ತು ಬೆಳಗ್ಗೆ ಬೆಂಕಿ ಹತ್ತಿರೋದ್ರಿಂದ ಟೋಟಲಾಗಿ ಏನು ಉಳಿದಿಲ್ಲ. ಬಿಲ್ಡಿಂಗ್ ಸ್ಟ್ರಕ್ಚರ್ ಉಳಿದಿಲ್ಲ, ಒಂದು ಶಟರ್ಸ್ ಉಳಿದಿಲ್ಲ, ಒಂದು ಫರ್ನಿಚರ್ ಮಷಿನ್ ಉಳಿದಿಲ್ಲ, ಒಂದು ವೈಂಡಿಂಗ್ ಮಷಿನ್ ಉಳಿದಿಲ್ಲ, ಸ್ಪ್ರೇ ಮಷಿನ್ ಇರಲಿ. ಟೋಟಲಾಗಿ ಇವ್ರದ್ದು ಏನು ಅಂದ್ರೆ ಈಗ ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇವ್ರು ಉರ್ಲು ಹಾಕ್ಕೋಬೇಕು ಅಂಥ ಪರಿಸ್ಥಿತಿ ಆಗಿದೆ. ಏನು ಹೇಳೋಂಥ ವಿಷಯ ಇಲ್ಲ, ನಾವು ಕಣ್ಣಾರೆ ನೋಡಿದ್ದು ಪರಿಸ್ಥಿತಿ ಇದು. ಯಾರು ಬಂದು ನೋಡ್ತಾ ಇದ್ದಾರಲ್ಲೇ ಕಣ್ಣೀರು ಹಾಕೋದಷ್ಟು ಉಳಿದೈತಿ. ಯಾಕಂದರೆ ಒಬ್ಬರು ಈ ಬಡ ಜೀವನ ನಡೆಸೋದು ಕಷ್ಟ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ದಿವಸಕ್ಕೆ ಇವರು 1,500 ರೂಪಾಯಿ ದುಡಿಯೋರಿಗೆ ಈ ಒಮ್ಮೆಗ್ಲೇ ಈ 75 ಲಕ್ಷ ರೂಪಾಯಿದ 70 ಲಕ್ಷ ರೂಪಾಯಿದ ಲಾಸ್ ಅಂದರೆ ಇವರು ಟೋಟಲ್ ಇವ್ರ ಆಯುಷ್ಯ ಮುಗಿದರೂ ಇವರ ಮತ್ತು ರಿಕವರಿ ಆಗೋಕ್ಕೆ ಇಂಪಾಸಿಬಲ್ ಇದೆ. ಇದರ ಸಲುವಾಗಿ ನಾವು ಕಳಕಳಿ ವಿನಂತಿ ಏನಂದರೆ ನಮ್ಮ ಹೆಬ್ಬಾರ್ ಸಾಹೇಬರು MLA ಅವರಿಗೆ, ವಿಶ್ವೇಶ್ವರ ಕಾಗೇರಿ ಸರಿಗೆ, MLC ಶಾಂತಾರಾಮ ಸಿದ್ದಿ ಸರಿಗೆ, ಎಲ್ಲರಿಗೆ ಒಂದು ಕಳಕಳಿ ವಿನಂತಿ ಏನಂದರೆ ಇವ್ರ ಸಲುವಾಗಿ ಒಂದು ಕಣ್ಣೆತ್ತಿ ನೋಡಬೇಕಂತೇಳಿ ವಿನಂತಿ. ನಮ್ಮೆಲ್ಲ ಮುಸ್ಲಿಂ ಸಮಾಜದವ್ರ ನಿಮ್ಗೆ ಕಳಕಳಿ ವಿನಂತಿ ಮಾಡ್ತೀವಿ. ಏನಂದ್ರೆ ಎಲ್ಲರೂ ಯಾರಾದ್ರಲ್ಲಿ ಇದು ಅನಾಹುತ ನಿಮ್ಮಂಥವ್ರ ಗಣ್ಯರು ನಿಂತರೆ ಒಂದು ಏನಾದರೂ ಆಕ್ಕೈತಿ ಪಾಲಿಟಿಕ್ಸ್ದವ್ರು, ಇಲ್ಲಾಂದ್ರೆ ಇಂಪಾಸಿಬಲ್ ಇದೆ. ನಮ್ಮ ಕಳಕಳಿ ವಿನಂತಿ ಅಷ್ಟೇ. ಇವ್ರ ಪರಿಹಾರ ಸಲುವಾಗಿ ಏನು ನೀವು ಸಹಕಾರ ಮಾಡ್ತೀರಿ ಅದೇ ನಮ್ಗೊಂದು ನಿಮ್ದು ಅನುದಾನ ಇದೆಯಲ್ಲ ಅದೇ ನಮ್ಗೆ ಒಂದು ಪರಿಹಾರ ಇದ್ದಂಗೆ. ಈ ಅಂಗಡಿಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ಈ ಅಂಗಡಿಗೆ ಅದಕ್ಕೆ ಭಾಳ ಸರ್. ಹಾಂ, ಅದಕ್ಕೆ ಭಾಳ ಇವೆಲ್ಲ ಕಟ್ಕಿನಲ್ಲ ಕಟ್ಕಿನ ಜಾಗ ಬಿಡ್ತಾವ ಇನ್ನೂ ದೊಡ್ಡ ಪುಣ್ಯ ಅವು. ಅದ್ರಾಗ ಇದು सामान कहाँ है वहाँ जो बॉक्स में से आज सामान यूज पड़ा है अलकल तो जमा रख मुझे अभी 2 स्टेप्स देखो सर नाइट है सब नाइट है नाइट है चल ले डाल क्या नहीं जल रहा है वो जलाया ಇದು ಯಾರ್ದು ಅಂಗಡಿ आया पೈಪ್ ಇಲ್ಲ ಓನರ अले